ಪುತ್ತೂರು ನಗರದ ಹೃದಯ ಭಾಗದಲ್ಲಿ ಇರುವಂತಹ ಹಾಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು 5.16 ಎಕರೆ ಜಾಗದಲ್ಲೇ ಸುಸಜ್ಜಿತವಾಗಿ 300 ಹಾಸಿಗೆ ಸಾಮರ್ಥ್ಯದ ಸರ್ಕಾರಿ ಮೆಡಿಕಲ್ ಆಗಲಿ ಎಂದು ಸರ್ಕಾರಿ ಆಸ್ಪತ್ರೆಯ ರಕ್ಷಾ ಸಮಿತಿ ನಿಕಟಪೂರ್ವ ಸದಸ್ಯರು ಆಗ್ರಹಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಕ್ಷಾ ಸಮಿತಿ ನಿಕಟಪೂರ್ವ ಸದಸ್ಯರಾದ ರಫೀಕ್ ದರ್ಬೆ, ರಾಜೇಶ್ ಬನ್ನೂರು ಹಾಗೂ ವಿದ್ಯಾ ಆರ್ ಗೌರಿ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಆಗಬೇಕೆಂಬುದು ಜನರ ಆಗ್ರಹ ಆಗಿತ್ತು. ಅದಕ್ಕಿಂತ ಹಿಂದಿನ ಸರ್ಕಾರ ಇದ್ದಾಗ ಆಗಿನ ಶಾಸಕರಾದ ಶಕುಂತಲಾ ಶೆಟ್ಟಿ ಅವರು ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪಿನಲ್ಲಿ ಮೆಡಿಕಲ್ ಕಾಲೇಜಿಗಾಗಿ ಸ್ಥಳ ಕಾಯ್ದಿರಿಸುವ ಮೂಲಕ ಮೆಡಿಕಲ್ ಕಾಲೇಜಿಗೆ ಪ್ರಸ್ತಾವನೆಯನ್ನ ಆಗ ಸಲ್ಲಿಸಿದ್ರು. ಪುತ್ತೂರಿನ ಜನರ ಬೇಡಿಕೆಯಂತೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಿ ಪುತ್ತೂರಿನ ಕಳೆದ ಸಾಲಿನ ಶಾಸಕರಾದ ಸಂಜೀವ ಮಠಂದೂರು ಅವರು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕಾದ್ರೆ 300 ಬೆಡ್ನ ಸರ್ಕಾರಿ ಆಸ್ಪತ್ರೆ ಇರಬೇಕು ಎಂಬುದನ್ನ ಮನಗಂಡು 300 ಬೆಡ್ನ ಸರ್ಕಾರಿ ಆಸ್ಪತ್ರೆಯು 100 ಬೆಡ್ನ ಆಸ್ಪತ್ರೆ ಇರುವ ಜಾಗದಲ್ಲಿ ಆಗಬೇಕಾದ್ರೆ ಸರಿಸುಮಾರು 5 ಎಕರೆಗಿಂತ ಹೆಚ್ಚು ಸ್ಥಳ ಬೇಕು ಎಂಬ ಆರೋಗ್ಯ ಇಲಾಖೆಯ ಮಾಹಿತಿಯನ್ನು ಆಧರಿಸಿ 2.5 ಎಕರೆಯಷ್ಟು ಜಾಗ ಇದ್ದ ಈ ಸರ್ಕಾರಿ ಆಸ್ಪತ್ರೆಗೆ ಆಸ್ಪತ್ರೆಯ ಸುತ್ತಮುತ್ತಲೂ ರಿಜಿಸ್ಟರ್ ಆಫೀಸ್, ತಾಲೂಕು ಕಚೇರಿ, ಕಾರಾಗೃಹ ಇನ್ನಿತರ ಉಳಿದ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತಲೂ ಇದ್ದಂತೆ 5 ಎಕರೆ 16 ಸೆನ್ಸ್ ಸ್ಥಳ ಭರ್ತಿ ಮಾಡಿಸಿ ಅಂದಿನ ಸರ್ಕಾರಿ ಆರೋಗ್ಯ ಇಲಾಖಾ ಅಧಿಕಾರಿಗಳ ಶಿಫಾರಸ್ಸಿನ ಮೂಲಕ 300 ಬೆಡ್ ಸರ್ಕಾರಿ ಆಸ್ಪತ್ರೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಅದಾಗಿ ತಮ್ಮ ಆಡಳಿತದ ಅವಧಿಯಲ್ಲಿ ಶಾಸಕ ಮಠಂದೂರು ಅವರು 300 ಬೆಡ್ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರದ ಕದ ತಟ್ಟಿದ್ರು ಎಂಬುದು ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ. ಈ ನಿಟ್ಟಿನಲ್ಲಿ ಮೆಡಿಕಲ್ ಕಾಲೇಜು ಸೇಡಿಯಾಪಿನಲ್ಲಿ ಆಗಬೇಕೆಂಬುದು ಎಲ್ಲರ ಆಗ್ರಹ. ಆದರೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಭಾಗದಲ್ಲಿ ನಿಯೋಜನೆಗೊಂಡ 5.16 ಎಕರೆ ಜಾಗದಲ್ಲಿಯೇ ಸುಸಜ್ಜಿತವಾಗಿ 300 ಬೆಡ್ನ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆ ಆಗಬೇಕು ಎಂದು ಹೇಳಿದ್ರು. ಇನ್ನು ಪುತ್ತೂರು ಪೇಟೆಯಿಂದ ಬಹುದೂರದಲ್ಲಿರುವ ಬನ್ನೂರು ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪಿನಲ್ಲಿ 300 ಬೆಡ್ನ ಸರ್ಕಾರಿ ಆಸ್ಪತ್ರೆ ಮಾಡಿದ್ದಲ್ಲಿ ಜನರಿಗೆ ಅತಿ ಕಷ್ಟ ಆಗುವ ಸಾಧ್ಯತೆ ಇದೆ. ಜನರ ಆರೋಗ್ಯದ ಮತ್ತು ಪ್ರಯಾಣ ಅನುಕೂಲದ ದೃಷ್ಟಿಯಲ್ಲಿ ಜನರ ಬೇಡಿಕೆಗೆ ಅನುಗುಣವಾಗಿ 300 ಬೆಡ್ನ ಸರ್ಕಾರಿ ಆಸ್ಪತ್ರೆ ಯಾವ ಕಾರಣಕ್ಕೂ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪಿಗೆ ಹೋಗಕೂಡದು. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಸೇಡಿಯಾಪಿಗೆ ಹೋದಲ್ಲಿ ಬಡ ಹೊರ ರೋಗಿಗಳು ಅತಿ ಹೆಚ್ಚು ಪರದಾಡುವ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ರು. ಪುತ್ತೂರಿನ ಬೆಂಚ್ ಮಾರ್ಕ್ ಅಭಿವೃದ್ಧಿ ಪ್ರಯತ್ನದ ಹೆಗ್ಗಳಿಕೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರಿಗೆ ಹೋಗಬೇಕು. ಅವರ ಅವಧಿಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಜಾಗ ಗುರುತಿಸಿಡುವಲ್ಲಿ ಶಕುಂತಲಾ ಶೆಟ್ಟಿ ಯಶಸ್ವಿಯಾಗಿದ್ರು. ಹಾಗೇನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ, ಪ್ರಧಾನ ಕಾರ್ಯದರ್ಶಿ ಯುವರಾಜ್ ಪೆರಿಯತ್ತೋಡಿ ಉಪಸ್ಥಿತರಿದ್ದರು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಭಾಗದಲ್ಲಿ ನಿಯೋಜನೆಗೊಂಡ 5 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಆಗಬೇಕು. ಪುತ್ತೂರು ಪೇಟೆಯಿಂದ ಬಹುದೂರದಲ್ಲಿರುವ ಬನ್ನೂರು ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪಿನಲ್ಲಿ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಮಾಡಿದಲ್ಲಿ ಜನರಿಗೆ ಅತಿ ಕಷ್ಟ ಸಾಧ್ಯವಾಗಿದೆ. ಜನರ ಆರೋಗ್ಯದ ಮತ್ತು ಪ್ರಯಾಣದ ದೃಷ್ಟಿಯಲ್ಲಿ ಜನರ ಬೇಡಿಕೆಗೆ ಅನುಗುಣವಾಗಿ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆಯು ಯಾವ ಕಾರಣಕ್ಕೂ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪಿಗೆ ಹೋಗಕೂಡದು. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಸೇಡಿಯಾಪಿಗೆ ಹೋದಲ್ಲಿ ಬಡ ರೋಗಿಗಳು ಅತಿ ಹೆಚ್ಚು ಪರದಾಡುವಂಥ ಪರಿಸ್ಥಿತಿಯನ್ನು ಎದುರಿಸ್ಬೋದು. ಯಾಕೆಂತೇಳಿದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ ಒಂದು ವಿಷಯ, ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಇದ್ದದ್ದು 2.5 ಎಕರೆಯಷ್ಟು ಜಾಗ. ಇದನ್ನು ಮನಗಂಡು ಕಳೆದ ಸಾಲಿನ ನಮ್ಮ ಶಾಸಕರು ಅದನ್ನು 5 ಎಕರೆ 16 ಸೆನ್ಸ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಆಸ್ಪತ್ರೆ ಇಲ್ಲೇ ಇರಬೇಕು. ಇದೇ ಪರಿಸ್ಥಿತಿ ಮಡಿಕೇರಿಯಲ್ಲಿ ಬಂದಿತ್ತು. ಮಡಿಕೇರಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಯನ್ನು ಹೊರಗಿನ ಪ್ರದೇಶದಲ್ಲಿ ಹಾಕುವ ಸಂಭವ ಬಂದಾಗ ಕೊನೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಮಡಿಕೇರಿಯ ನಗರದಲ್ಲಿ ಹಾಕಿ ಮೆಡಿಕಲ್ ಕಾಲೇಜನ್ನು 6 ಕಿಲೋಮೀಟರ್ 7 ಕಿಲೋಮೀಟರ್ ಹೊರಗೆ ಹಾಕಿದ್ದಾರೆ. ಇಲ್ಲಿ ನಮಗೆ ಮೆಡಿಕಲ್ ಕಾಲೇಜಿಗೆ ನಮಗೂ ಎಲ್ಲರ ಆಗ್ರಹ, ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಜಾಗವನ್ನು ಕಾದಿರಿಸಿದ್ದಾರೆ, ಅಲ್ಲಿ ಆಗಲಿ. ಸರ್ಕಾರಿ ಆಸ್ಪತ್ರೆ ಬೇಕಾದ್ದು ನಮ್ಮ ಪುತ್ತೂರಿನಲ್ಲಿ, ಅದು ಜನರ ಉಪಯೋಗಕ್ಕಾಗಿ ಇರುವುದು, ಅದನ್ನು ಇಲ್ಲಿಯೇ ಮಾಡಬೇಕು ಅಂತೇಳಿ ನಮ್ಮ ಕೋರಿಕೆ. ಸರ್ಕಾರಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ಬಗ್ಗೆ ಒಂದು ರೀತಿಯ ಗೊಂದಲದ ವಾತಾವರಣ ಪುತ್ತೂರಿನಲ್ಲಿದೆ ಎಂಬುದು ಸತ್ಯ. ಹೇಗೆ ಅಂತ ಕೇಳಿದರೆ, 2.5 ಎಕರೆ ಇದ್ದಂಥ ಸರ್ಕಾರಿ ಆಸ್ಪತ್ರೆ ಜಾಗಕ್ಕೆ 300 ಬೆಡ್ಡಿನ ಆಸ್ಪತ್ರೆ ಬರಬೇಕಂತಾದರೆ ಕಡಿಮೆ ಪಕ್ಷ 5 ಎಕರೆಗಿಂತ ಮೇಲ್ಪಟ್ಟು ಸ್ಥಳಾವಕಾಶ ಇರಬೇಕೆಂದು ಸರ್ಕಾರದ ಪಾಲಿಸಿ. ಆ ನಿಟ್ಟಿನಲ್ಲಿ ಅಂದಿನ ಶಾಸಕರಾದಂಥ ಸಂಜೀವ ಮಠಂದೂರವರು, ಈಗಾಗಲೇ ರಫೀಕ್ ಅವರು ಹೇಳಿದ ಹಾಗೆ, ರಿಜಿಸ್ಟರ್ ಆಫೀಸಿನ ಜಾಗೆ, ಕಾರಾಗೃಹದ ಜಾಗೆ, ತಾಲೂಕು ಕೇಂದ್ರದ ಜಾಗೆ, PWDಗೆ ಸಂಬಂಧಪಟ್ಟ ಜಾಗವನ್ನು ಒಟ್ಟು ಸೇರಿಸಿಕೊಂಡು 5 ಎಕರೆ 12 ಸೆಂಟ್ ಜಾಗವನ್ನು ಬೆಳಗ್ಗೆ ಮೀಸಲಿಟ್ಟರು.
ಆನಂತರ ಪುತ್ತೂರಿನ ಆಸ್ಪತ್ರೆಯ ರಕ್ಷಾ ಸಮಿತಿಯ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಇಲ್ಲಿಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದ ಸರ್ಕಾರಕ್ಕೆ ಮನವಿಯನ್ನು ಮಾಡಿತು. ಅದರ ಪ್ರಕಾರ ಸಂಬಂಧಪಟ್ಟಂಥ ಇಲಾಖೆ ಹಣವನ್ನು ಬಿಡುಗಡೆ ಮಾಡಿದೆ. ನಿಮಗೆ ದಾಖಲೆಗಳನ್ನು ಇಟ್ಟಿದ್ದೇವೆ ನಾವು ಅದರಲ್ಲಿ ಬಿಡುಗಡೆ ಮಾಡಿದೆ, ಆ ರೀತಿ ಮಾಡಿದೆ. ಇಲ್ಲಿ ಈಗ ಏನಾಗಿದೆ ಅಂತ ಕೇಳಿದರೆ, ಈ 300 ಬೆಡ್ಡಿನ ಆಸ್ಪತ್ರೆಯನ್ನು ಸೇಡಿಯಾಪಿನಲ್ಲಿ ತಗೊಂಡು ಹೋಗುವಂಥ ಹುನ್ನಾರ ನಡೀತಾ ಉಂಟು. ಕಾರಣ ಏನು ಅಂತ ಕೇಳಿದರೆ, ಅಲ್ಲಿ ಯಾರ ಜಾಗ ಅಲ್ಲಿ ಆ ಜಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರ ಜಾಗ ಅಲ್ಲಿ ಸುತ್ತಮುತ್ತಲಿದೆ ಮತ್ತು ಅವರಿಗೆ ಸಂಬಂಧಪಟ್ಟವರ ಜಾಗ ಇದೆ. ಈ ಜಾಗದ ವ್ಯಾಲ್ಯುವೇಷನ್ ಜಾಸ್ತಿ ಬರುತ್ತೆ ಎಂಬಂಥ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮೇಲೆ ಸವಾರಿ ಮಾಡುವಂಥದ್ದಾಗ್ತಾಯಿದೆ. ಪುತ್ತೂರು ನಗರದ ಮಧ್ಯಭಾಗದಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಇರೋದು ಒಳ್ಳೆಯದಾ ಅಥವಾ ಶೇಡಿಯಪ್ಪನಹಳ್ಳಿ ಇರೋದು ಒಳ್ಳೆಯದಾ ಅಂತ ತಾವು ಯೋಚನೆ ಮಾಡಬೇಕು ಮತ್ತು ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ತಾವು ಮಾಡಬೇಕು. ಈ ನಿಟ್ಟಿನಲ್ಲಿ ಕಳೆದ ಕೆಲವು ಸಮಯಗಳಿಂದ ಚರ್ಚೆಗಳಾಗ್ತಾಯಿದೆ. ಬೆಂಚ್ ಮಾರ್ಕ್ ಅಂತೇಳಿ ನಿಮಗೆಲ್ಲ ಗೊತ್ತಿರಲಿ. ಬೆಂಚ್ ಮಾರ್ಕ್ ನಿಜವಾಗಿ ಸಲ್ಲಬೇಕಾದದ್ದು ಪುತ್ತೂರಿನ ಮಾಜಿ ಶಾಸಕರಾದಂಥ ಶ್ರೀಮತಿ ಶಕುಂತಳಾ ಶೆಟ್ಟಿಯವರಿಗೆ. 2013ರಲ್ಲಿ ಇಲ್ಲಿಯ ಆ ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ 300 ಬೆಡ್ಡಿನ ಆಸ್ಪತ್ರೆಗೆ ಪ್ರಥಮವಾಗಿ ಪ್ರಯತ್ನ ಪಟ್ಟವರು. ಆದ್ದರಿಂದ ಅವರಿಗೆ ಬೆಂಚ್ ಮಾರ್ಕ್ಗೆ ಹೋಗಬೇಕಾದ ಬಿಟ್ಟು ರಾಜೇಶ್ ಬನ್ನೂರಿಗೆ ಅಥವಾ ರಫೀಕಿಗೆ ಅಥವಾ ಇನ್ನೊಬ್ಬನಿಗೆ ಹೋಗಬೇಕಾದಂತಲ್ಲ. ಇದನ್ನು ನಾವು ತಿಳ್ಕೊಳ್ಳುವಂಥದ್ದನ್ನು ಮಾಡಬೇಕು. ಈಗಾಗಲೇ ಕೆಲವರು ಹೇಳ್ತಾರೆ 300 ಬೆಡ್ಡಿನ ಆಸ್ಪತ್ರೆಯಲ್ಲಿ ಆಗೋದಿಲ್ಲ, ಅದು 2 ಒಂದೇ ಕಡೆ ಇರಬೇಕಂತೇಳಿ. ತಾವು ಗಮನ ಹರಿಸಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರುವಂಥದ್ದು ಡಾಕ್ಟ್ರುಗಳಿಗೆ ಕಲೀಲಿಕ್ಕೆ, ಸರ್ಕಾರಿ 300 ಬೆಡ್ಡಿನ ಆಸ್ಪತ್ರೆ ಇರುವಂಥದ್ದು ರೋಗಿಗಳಿಗೆ ಶೇಡಿಯಪ್ಪಲ್ಲಿ ಬೇಕಾ ಇಲ್ಲಿ ಬೇಕಾ ಅಂತ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಯೋಚನೆ ಮಾಡಬೇಕು. ಅದರ ಒಟ್ಟಿಗೆ ಈಗಾಗಲೇ ರಫೀಕ್ ಅವರು ಹೇಳಿದ ಹಾಗೆ ಮಡಿಕೇರಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು ಮೈನ್ ಸರ್ಕಲ್ನಲ್ಲಿ, ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದು. ಉದಾಹರಣೆಗೆ ನೀವು ಅಷ್ಟು ದೂರ ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮಂಗಳೂರಿಗೆ ಹೋದರೆ KMC ಅವರ ಮೆಡಿಕಲ್ ಕಾಲೇಜ್ ಇರುವುದಿಲ್ಲಿ, ಅವರ ಆಸ್ಪತ್ರೆ ಇರುವುದಿಲ್ಲಿ. ನಾನು ಉದಾಹರಣೆ ಹೇಳುವಂಥದ್ದು ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗ್ತದೆ ಅಂತೇಳಿ ಉದಾಹರಣೆ ಹೇಳಿದೆ. ಈ ರೀತಿಯ ವ್ಯವಸ್ಥೆಗಳಿದೆ. ಇಲ್ಲಿ ಈಗಾಗಲೇ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ 18 ಜನ ಡಾಕ್ಟರ್ಗಳಿದ್ದರು. ಈಗ ಬೆರಳೆಣಿಕೆಯ 4 ಜನ ಡಾಕ್ಟರ್ಗಳಿದ್ದಾರೆ. ಹೆರಿಗೆ ತಜ್ಞರಿಲ್ಲ, ಅಲ್ಲಿನ ಡಾಕ್ಟರ್ ಇಲ್ಲ, ಕಣ್ಣಿನ ಡಾಕ್ಟರ್ ಇಲ್ಲ, ಫಿಸಿಷಿಯನ್ ಇಲ್ಲ, ಬೇರೆ ಸಂಬಂಧಪಟ್ಟ ಡಾಕ್ಟರ್ಗಳು ಯಾರೂ ಇಲ್ಲ. ಈಗ ಇರುವಂಥ ಈ 4 ಜನ ಏನು ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದರ ಒಟ್ಟಿಗೆ ಈ ನಾವು ಸರ್ಕಾರಿ ಆಸ್ಪತ್ರೆ ಏನು ಪುತ್ತೂರಿಗೆ ಬರಬೇಕು, ಪುತ್ತೂರಿಗೆ ಇರುವಲ್ಲಿ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನು ಮಾಡಬೇಕಂತೇಳಿ ಸಂಬಂಧ ಸರ್ಕಾರಕ್ಕೆ ಈ ಮೂಲಕ ಸಾರ್ವಜನಿಕವಂತವಾಗಿ ಮಾಡ್ಬೋದಲ್ಲ, ಒಮ್ಮೆಲೆ ಇದು ಮಾಡುವ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ಡಯಾಲಿಸ್ ಸೆಂಟರನ್ನು ಕ್ಯಾಂಪ್ದವರು ಕೊಟ್ಟದ್ದು, ಸರ್ಕಾರ ಕೊಟ್ಟದ್ದಲ್ಲ. ಪ್ರತಿ ಬೆಡ್ಡಿಗೂ ಅದರ ಸಂಪರ್ಕಗಳಿದೆ. ಅದೇ ರೀತಿ ಒಮ್ಮೆಲೆ ಮಾಡಲಿಕ್ಕಾಗಲ್ಲ ಅಂತ ಮಾಡಿಕೊಂಡು ಬರ್ಬೋದು. ಉದಾಹರಣೆಗೆ ಹಳೆ ತಾಲೂಕು ಹತ್ತಿರ ಖಾಲಿ ಜಾಗ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು, ಅಥವಾ ಇಲ್ಲಿ ರಿಜಿಸ್ಟರ್ ಆಫೀಸ್ ಇಲ್ಲಿಂದಲೇ ಪ್ರಾರಂಭ ಮಾಡ್ಬೋದು. ಅದಾದ ನಂತರ ಇದನ್ನು ಮಾಡ್ಬೋದಲ್ಲ. ಸ್ವಲ್ಪ ಒಂದು ವರ್ಷ ವ್ಯತ್ಯಾಸ ಅಷ್ಟೇ ಹೊರತು ಬೇರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದ್ದರೆ ಎಲ್ಲರಿಗೂ ಉಪಯೋಗ ಅಂತ. ಇಲ್ಲಿದ್ದರೆ ಇವು ಶೇಡಿಯಪ್ ಇರುವುದಿಲ್ಲಿ, ಪುತ್ತೂರು ಟೌನಲ್ಲಿರುವಂಥ ಆಸ್ಪತ್ರೆ ಇರುವುದಿಲ್ಲ. ನಾವೇ ಒಂದು ಯೋಚನೆ ಮಾಡುವ ಜನರಿಗೆ ಯಾವ ರೀತಿಯ ಪ್ರಯೋಜನ ಅದು ಆಗಬಹುದು ಅಂತ. ಹಾಗಂತ ಯಾರು ಹೋಗ್ಲಿಕ್ಕಿಲ್ಲ ಅಂತ ಕೇಳ್ಬೋದು, ಹೋಗೋದು ಉಪಾಯ ಇಲ್ಲ ಅಲ್ಲ, ಅದು ಬೇರೆ ವಿಚಾರ. ಗಜಾಂತರದ ವ್ಯತ್ಯಾಸ ಉಂಟು. ಯಾವ ಕಡೆಯಿಂದ ಬರೋರು? ಆ ಕಡೆ ಬರೋರು ಯಾರು? ರೋಗಿಗಳನ್ನು ಈ ಆಸ್ಪತ್ರೆ 300 ಬೆಡ್ಡಿನ ಆಸ್ಪತ್ರೆ ಇದೆ. ಎಲ್ಲಿ ಅಲ್ಲಲ್ಲ, ನಾನು ಅದೇ ಆಗ ಹೇಳಿದ್ದು, ಜನರು ಹೋಗುತ್ತಾರೆ ಬಿಟ್ಟು ಅದು ಪ್ರಶ್ನೆ ಮತ್ತೆದ್ದು ಅಂತ, ಹೋಗಬಾರ್ದು ಅಥವಾ ಹೋಗಬಾರ್ದು. ಆದರೆ ಪುತ್ತೂರು ಟೌನ್ ಒಳಗಿದ್ರೆ ಒಳ್ಳೇದು. ಅದಕ್ಕೋಸ್ಕರ ರಿಸರ್ವೇಷನ್ ಮಾಡಿದ್ದು ಸರ್ಕಾರ. ಅದಕ್ಕೆ ದುಡ್ಡು ಬಿಡುಗಡೆ ಆಗಿತ್ತು. ಅಲ್ಲಲ್ಲ, ಯೋಜನೆಗಳು ಕಂಡಪಟ್ಟೆ ಇದೆ. ಏಮ್ಸ್ ಡೆಲ್ಲಿಯಿಂದ ಇಲ್ಲಿ ತಂದು ಮಾಡುವ ಉದ್ದೇಶವೂ ಉಂಟು, ಇಲ್ಲ ಅಂತಲ್ಲ. ಈಗ ಬೆಂಚ್ ಮಾರ್ಕ್ ಸಿಗಬೇಕಲ್ಲ, ಆ ಕಾರಣಕ್ಕೋಸ್ಕರ ಆಗ್ತದಂತ ಪ್ರಶ್ನೆ ಇರುವಂಥದ್ದು. ಆದರೆ ಹೋದರಂತ ಬೇಡ, ಆಗ್ತದ. ಈಗ ಉದಾಹರಣೆಗೆ ಬಜೆಟಲ್ಲಿ ದುಡ್ಡು, ಯಾವ ಬಜೆಟ್? ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ 26-27ನೇ ಸಾಲಿನಲ್ಲಿ ಮೆಡಿಕಲ್ ಕಾಲೇಜಿಗಾಗಲಿ ಸರ್ಕಾರಿ ಆಸ್ಪತ್ರೆಗಾಗಲಿ ಬಜೆಟಲ್ಲಿ ದುಡ್ಡು ಇಡಲಿಲ್ಲ. ನೀವು ಕೊಟ್ಟಂಥ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೇವೆ, ಅನುಮೋದಿಸ್ತಪ್ಪ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲಿ ಉಂಟು? ಯಾವುದರಲ್ಲಿ ಬಂದಿದೆ ತೋರಿಸಿ ನೋಡೋ, ಯಾವ ಗಜೆಟಲ್ಲಿ ಉಂಟು? ಕನ್ನಡ ಗಜೆಟ್ ಅವರಿಗೊಂದು ಗಜೆಟ್ ಬೇರೆ, ನಮಗೊಂದು ಗಜೆಟ್ ಬೇರೆ ಉಂಟಾ? ಇಲ್ಲಲ್ಲ, ಬರಬೇಕಿತ್ತಲ್ಲ. ಗಜೆಟಲ್ಲಿ ದುಡ್ಡಿಲ್ಲದ್ರಿಂದ ಮಾಡ್ತೀವಿ. ಉದಾಹರಣೆಗೆ ನಿಮಗೆ KSRTC ಬಸ್ಸಲ್ಲಿ ರಾತ್ರಿ ಬೆಂಗಳೂರು ಹೋಗಬೇಕು, ಬಸ್ ಬೆಂಗಳೂರು ಹೋಗ್ತದೆ, ರಿಸರ್ವೇಷನ್ ಮಾಡಲಿಕ್ಕೆ ಆಗ್ತದೆ. ಹೋಗೋ ಡ್ರೈವರ್ಗೆ ಇಲ್ಲಿ ಬುಕ್ ಮಾಡ್ತಾನೆ, ನಂದು ನಂಬರ್ ಬನ್ನಿ, ದುಡ್ಡು ಕೊಡಬೇಡವಾ? 180 ಕೋಟಿ ಶಾಸಕರು ಹೇಳ್ತಾರೆ. ಹೌದ್ರಿ, ಸರ್ಕಾರ ಕೊಡ್ತದೆ ಅಂತ ಹೇಳಿ ಶಾಸಕರು ಹೇಳೋದಲ್ಲ. ನಾನು ಅದರ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ.
ಯಾವ ಸರ್ಕಾರ ಬಿಡುಗಡೆ ಮಾಡಿದೆ? ಎಂತ ಸಾಧನೆ ಅಂತ ಹೇಳಿ, ಎಂತ ಸಾಧನೆ ಹೇಳಿ? ಯಾವ ಬಜೆಟ್? ಮೆಡಿಕಲ್ ಕಾಲೇಜಿಗೆ ಬಜೆಟ್ ಇಲ್ಲಿ ದುಡ್ಡು ಇಡ್ಲಿಲ್ಲ. ಮೆಡಿಕಲ್ ಕಾಲೇಜಿಗೆ 40 ಎಕರೆ ಜಾಗ ಬೇಕು ಅಂತೇಳಿ ಹೇಳ್ತಾರೆ. ಮೆಡಿಕಲ್ ಕಾಲೇಜಿಗೆ 40 ಎಕರೆ ಜಾಗ ಬೇಕು ಅಂತೇಳಿ ಅದು ಅಲ್ಲಿ 40 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟಿದ್ದಾರಾ? ನಾವು ಇನ್ನೊಂದು ಪ್ರಶ್ನೆ ಮಾಡಬೇಕಾಗಿದೆ. 40 ಎಕರೆ ಮೆಡಿಕಲ್ ಕಾಲೇಜಿಗೆ ಬೇಕಾದರೆ ಮೆಡಿಕಲ್ ಆಸ್ಪತ್ರೆಗೆ ಎಷ್ಟು ಬೇಕು? ಮೆಡಿಕಲ್ ಆಸ್ಪತ್ರೆ ಬೇಕು ಅಂತ ಹೇಳಿದ್ರೆ 5 ಎಕರೆ ಜಾಗ ಬೇಕು. 5 ಎಕರೆ ಜಾಗವನ್ನು ಮಾಡಿಕೊಂಡು ಅದಕ್ಕಾಗಿ ಕೊಟ್ಟು ನಂತರ ಮೆಡಿಕಲ್ ಕಾಲೇಜಿಗೆ ನಾವು ಇಲ್ಲಿ ಆಲೋಚನೆ ಮಾಡಬೇಕಾದ ವಿಚಾರ ತುಂಬ ಇದೆ. ಅಲ್ಲಿ ನಾವು ಮೆಡಿಕಲ್ ಆಸ್ಪತ್ರೆ ಮಾಡಿ ಹೋದರೆ ಅಲ್ಲಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಎಷ್ಟು ಜಾಗ ಉಳಿತದೆ? ಈಗಾಗಲೇ 40 ಎಕರೆ ಎಷ್ಟು ಜಾಗ ಅಲ್ಲಿ ಕಾದಿರಿಸಲಿಲ್ಲ. ನಾವು ಅದನ್ನು ಇನ್ನೊಮ್ಮೆ ಆಲೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾದಂಥ ವಿಚಾರ ಮೆಡಿಕಲ್ ಆಸ್ಪತ್ರೆ ಇಲ್ಲಿ ಮಾಡಿ ಮತ್ತೆ ಅಲ್ಲಿ ಮೆಡಿಕಲ್ ಕಾಲೇಜ್ಗೆ ಬೇಕಾದಂಥ ಜಾಗಗಳು ಇನ್ನೂ ಬೇಕಾದರೆ ಯಾವುದಾದ್ರೂ ಸರ್ಕಾರಿ ಜಾಗಗಳಿಂದ ಭರ್ತಿ ಮಾಡುವಂಥ ವಿಚಾರವನ್ನು ಮತ್ತೆ ವಿಚಾರ ಮಾಡಿಕೊಳ್ಬೇಕು. ಒಂದು ಮಿನಿಟ್, ನಿಮಗೆ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ. ಬನ್ನೂರಲ್ಲಿ ನೋಡಿದಂಥ ಆ ಜಾಗ, ಅದರಲ್ಲಿ ಸುಮಾರು 19ರಿಂದ 20 ಎಕರೆ ಜಾಗ ರಕ್ಷಿತ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಳ. ರಕ್ಷಿತ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಳವನ್ನು ಅವರು ಸರ್ಕಾರಕ್ಕೆ ಕೊಡಬೇಕು ಅಥವಾ ಇನ್ನಿತರ ಸಂಸ್ಥೆಗೆ ಕೊಡಬೇಕಂತಂದರೆ ಅವರಿಗೆ 20 ಎಕರೆಗೆ 20 ಎಕರೆ ಸ್ಥಳವನ್ನು ಇನ್ನೊಂದು ಕಡೆ ಕೊಟ್ಟರೆ ಮಾತ್ರ ಅದು ಆಗ್ತದೆ ಹೊರತು ಇಲ್ಲ ಅದು ಕೊಡಲಿಕ್ಕೆ ಆಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ನಾವು ಮಾಡಿದ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್. ಜಾಗಕ್ಕೆ ಜಾಗ ಕೊಡಬೇಕು. ಅದೇ ಆಗಲಿಲ್ಲ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾಳೆ ಬರ್ತಾರೆ ಕಾಣ್ತದೆ ಸರ್ವೇಯರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಾಳೆ ಬೆಳಿಗ್ಗೆ ಪುತ್ತೂರಿಗೆ ಬರುವವರಿದ್ದಾರೆ. ಈಗ